ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಆರೋಗ್ಯಕರವಾಗಿರುವಂಥ ನಮ್ಮ ದಾವಣಗೆರೆ ಸೈಡ್ ಮಾಡುವಂಥ ಕೊಬ್ಬರಿ ಖಾರ, ಇಲ್ಲಾಂದರೆ ಖಾರ ಉತ್ತುತ್ತಿ ಅಂತಾರೆ ನಮ್ಮ ಕಡೆ ಸೈಡು. ಅದನ್ನ ಋತುಮತಿ ಆದವರಿಗೆ, ಬಾಣಂತಿಯರಿಗೆ ಮಾಡಿಕೊಡ್ತಾರೆ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಆರೋಗ್ಯಕರವಾಗಿರುತ್ತೆ. ಕಾಲು ನೋವು, ಮಂಡಿ ನೋವು ಇರೋರು ಆ ಥರ ಮಾಡ್ಕೊಂಡು ತಿನ್ಬೋದು. ಅದಕ್ಕೆ ನಾವು ಉತ್ತುತ್ತಿ ತೊಗೊಂಡಿದ್ದೀನಿ. 1/4 kg ಉತ್ತುತ್ತಿ ತೊಗೊಂಡಿದ್ದೀನಿ. 1/4 kg ಕೊಬ್ಬರಿ ತೊಗೊಂಡಿದ್ದೀನಿ ನಾನು. ಇವಾಗ ಉತ್ತುತ್ತಿನ, ಇವುದು ಒಣ ಉತ್ತುತ್ತಿ. ಖರ್ಜೂರ ಅದು ಮೆತ್ತಗಿರುತ್ತೆ, ಇದು ಇರುತ್ತೆ. ಇದನ್ನೇ ಬೀಜ ಎಲ್ಲ ತೊಗೊಂಡಿದ್ದೀನಿ ನಾನು. ಬೀಜ ಎಲ್ಲ ತೊಗೊಂಡು ಇಟ್ಕೊಂಡಿದ್ದೀನಿ. ಆ ಕೊಬ್ಬರಿನ ಸಣ್ಣಗೆ ತುರಿದಿಕ್ಕೊಂಡಿದ್ದೀನಿ. ಉತ್ತುತ್ತಿನೂ ಬೀಜ ಎಲ್ಲ ತೊಗೊಂಡು ಸಣ್ಣಗೆ ಹೆಚ್ಚಿಕೊಂಡು ಬಾದಾಮಿ, ಗೋಡಂಬಿ, ದ್ರಾಕ್ಷಿ, 1 ಕುಡ್ಕಿ ಬೆಲ್ಲ ತೊಗೊಂಡಿದ್ದೀನಿ. ತುಪ್ಪ ತೊಗೊಂಡಿದ್ದೀನಿ. ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ. ಇವಾಗ 1 ಕುಡ್ಕಿ ಬೆಲ್ಲ ತೊಗೊಂಡಿದ್ದು ಅದನ್ನ ಜಬ್ಬಿ ಪಾನಕ ಮಾಡ್ಕೊಳ್ಳೋಣ. ಇದು ನಮ್ಮ ದಾವಣಗೆರೆ ಸೈಡ್ ಮಾಡುವಂಥ ಖಾರ ಉತ್ತುತ್ತಿ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. 1 ಲೋಟದಷ್ಟು ಪಾನಕ ಗಟ್ಟಿ ಬರಬೇಕಲ್ಲ, ಹಂಗಾಗಿ 1 ಲೋಟದಷ್ಟು ತೊಗೊಂಡಿದ್ದೀನಿ. ಭಾಳ ಈಸಿಯಾಗಿ ಮಾಡ್ಕೋಬೋದು. ಇದು ಕುದಿಯೋಷ್ಟೊತ್ತಿಗೆ ನಾವು ಅಲ್ಲಿ ರೆಡಿ ಮಾಡ್ಕೊಳ್ಳೋಣ. ಕೊಬ್ಬರಿ ಅದನ್ನೆಲ್ಲ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ. ಇದು ಸಣ್ಣಕ್ಕೆ ಉರಿ ಇಟ್ಕೊಂಡು ಸೈಡ್ಗೆ ಹೋಗೋಣ. ಇದು ಏಲಕ್ಕಿ ಕಾಯಿನ ಪುಡಿ ಮಾಡಿ ಇಟ್ಕೊತೀನಿ. ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಇವಾಗ ಇದು ಸಣ್ಣಕ್ಕೆ ರುಬ್ಬಿ ಇಟ್ಕೊಂಡಿದ್ದೀನಿ. ಇದನ್ನ ಒಂದು ಕಡೆ ಸೈಡಿಗೆ ತೆಗೆದಿಟ್ಕೊಂಡು ಅದೇ ಜಾರಲ್ಲಿ ಉತ್ತುತ್ತಿನ ತೊಗೊಂಡಿದ್ದೀನಿ ನಾನು. ಇದನ್ನ ಸ್ವಲ್ಪ ಸಣ್ಣ ರುಬ್ಬನ. ಹಳ್ಳಿ ಕಡೆ ಸೈಡ್ ಆದರೆ ಒರಕಲಲ್ಲಿ ಸಣ್ಣಗೆ ಜಬ್ಬಿ ಬಿಡ್ತಾರೆ. ನಾವು ಸಿಟಿ ಸೈಡ್ನಲ್ಲಿ ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ. ಇವಾಗ ಈ ಥರ ಸಣ್ಣಗಿದೆ. ಮಕ್ಕಳಿಗೆ ಬಾಯಿಗೆ ಏನೂ ಸಿಗಬಾರ್ದಲ್ಲ, ಸಣ್ಣಗಿದ್ದರೆ ಬೇಗ ತಿಂದು ಬಿಡ್ತಾರೆ ಅಂತ ನಾನು ಸಣ್ಣಗೆ ರುಬ್ಬಿದ್ದೀನಿ. ಇದು 2 ಜಾರ್ ಆಗುತ್ತೆ. ಇನ್ನೊಂದು ಜಾರು ಹಾಕಿ ಇಟ್ಬಿಡ್ತೀನಿ. ಇವಾಗ 2 ಆಗಿದೆ. ಇವಾಗ ಕೊಬ್ಬರಿನ ಸ್ವಲ್ಪ ತೆರೆಯಾಗಿ ತುರಿದು ಇಟ್ಕೊಂಡಿದ್ದೀವಿ. ಆದ್ರೂ ಇನ್ನೊಂಚೂರು ಸಣ್ಣ ಆಗಲಿ ಅಂತ ಒಂದೇ ಒಂದು ಮಿಕ್ಸಿ ಇದ್ರ ಥರ ಮಾಡ್ಕೊಂಡು ಹಾಕ್ಕೊಳ್ಳೋಣ. ಭಾಳ ಸಣ್ಣನೂ ಬೇಡ, ಇತ್ತಾಗಿದ್ದೂ ಬೇಡ. ನನಗೆ ಮಕ್ಕಳು ತಿನ್ನಲ್ಲ ಅಂತ, ದೊಡ್ಡವರೇನೋ ತಿಂತಾರೆ, ಮಕ್ಕಳು ತಿನ್ನಬೇಕಲ್ಲ. ಹಂಗಾಗಿ ಸ್ವಲ್ಪ ಸಣ್ಣ ಇದ್ದರೆ ಬಾಯಿಗೇನು ಸಿಗಲ್ಲ ಅವಕ್ಕೆ. ಹಂಗಾಗಿ ಇದನ್ನ ಇವಾಗ ಒಂದು ಪ್ಲೇಟಿಗೆ ಹಾಕ್ಕೊಂಬಿಡೋಣ. ಇದು 1-2 ಜಾರ್ ಆಗುತ್ತೆ, ಹಾಕಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ಡ್ರೈ ಫ್ರೂಟ್ಸು, ಗೋಡಂಬಿ, ಬಾದಾಮಿ 2 ಮಿಕ್ಸಿಗೆ ಹಾಕ್ಕೊಳ್ತಿದ್ದೀನಿ. ನಾನು ಸಣ್ಣಕ್ಕೆ ಹೆಚ್ಚಿ ಹಾಕ್ತಾಯಿಲ್ಲ. ನಿಮಗೆ ಹೆಂಗೆ ಬೇಕೋ ಹಂಗೆ ಹಾಕಿ. ನಾವು ಸಣ್ಣ ಮಕ್ಕಳಿಗೆ ತಿನ್ನೋಕ್ಕೋಸ್ಕರ ನಾನು ಮಾಡ್ತಿರೋದು ಇದು. ಇದನ್ನು ಮೀಡಿಯಮಾಗಿ ರುಬ್ಬಿದ್ದೀನಿ. ಇದನ್ನು ಒಂದು ಇದಕ್ಕೆ ಹಾಕ್ತೀನಿ. ನಿಮಗೆ ಬೇಕು ಅಂದರೆ ಬೇರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೋಬೋದು. ನಾವು ಇಷ್ಟೇ ಸಿಂಪಲ್ಲಾಗಿ ಮಾಡೋ ಅಂತ ತೋರಿಸ್ತಿದ್ದೀನಿ ನಾನು. ಭಾಳ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ಸಿಂಪಲ್ಲಾಗಿ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 2 ದ್ರಾಕ್ಷಿನೂ ಹಾಕ್ಕೊಳ್ಳೋಣ. ಇದೆಲ್ಲ ಮಿಕ್ಸ್ ಆಗಿದೆ ಮಾಡಿಕೊಂಡು ಅದು ಪಾನಕ ರೆಡಿಯಾಗಿದೆ. ಪಾನಕ ಹೇಗೆ ಬಂದೈತೆ ಅಂತ ನೋಡೋಣ. ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡು ಇವಾಗ ನೋಡಿರಿ ಪಾನಕ ಎಲ್ಲ ಬಂದಿದೆ. ಸ್ವಲ್ಪ ನೀರು ಹಾಕಿದ್ದೀವಲ್ಲ, ಬೇಗ ಬರುತ್ತೆ ನೋಡಿರಿ. ಈ ಥರ ಉಂಡೆ ಆಗಬೇಕು. ಈ ಥರ ಉಂಡೆ ಆಗೈತಿ ಅಂದರೆ ಬಂದೈತಿ ಅಂತಲೇ. ಸಿಂಪಲ್ಲಾಗಿ ಭಾಳ ಇದನ್ನು ಬೇಡ, ಇದನ್ನು ಗಟ್ಟಿನೂ ಬೇಡ. ಈ ಥರ ನನಗೆ ಮೀಡಿಯಮಾಗಿದ್ದರೆ ಸಾಕು. ಒಂದು ಪ್ಲೇಟ್ನಲ್ಲಿ ನೀರು ಹಾಕ್ಕೊಂಡು ನೋಡಿದರೆ ಗೊತ್ತಾಗುತ್ತೆ ನಿಮಗೆ. 1 ಚಮಚದಷ್ಟು ತುಪ್ಪ ಹಾಕ್ತದೆ ನಾನು. ಮೇಲೂ ಪುಡಿ ಹಾಕಿ ಮೇಲೆ ಹಾಕ್ಬೋದು. ನಾನು ಒಂದು ಸ್ವಲ್ಪ ಗಟ್ಟಿ ಇದೆ ಅಂತ ಬಿಸಿದ್ರಲ್ಲೇ ಹಾಕ್ತಾಯಿದ್ದೀನಿ. ತಣ್ಣಗೆ ಗ್ಯಾಸ್ ಆಫ್ ಮಾಡಿದ್ದೀನಿ. ಗ್ಯಾಸ್ ಆಫ್ ಮಾಡ್ಕೊಳ್ಬೇಕು.
ಇವಾಗ ಆಫ್ ಮಾಡ್ಕೊಂಡಿದ್ದೀವಲ್ಲ, ಇದನ್ನ ಇವಾಗ ಹಾಕೋಣ ಖಾರ ಕೊಬ್ಬರಿನ. ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಿಹಿ ಜಾಸ್ತಿ ಬೇಡ, ಸಿಂಪಲ್ಲಾಗಿದ್ದರೆ ಸಾಕು. ಭಾಳ ಇದಾದರೆ ಏಲಕ್ಕಿ ಪುಡಿ ಆಗ್ತದೆ ಒಂದು ಚಮಚದಷ್ಟು. ಇವಾಗ ಎಣ್ಣೆಗೆಲ್ಲ ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಟಕ್ಕೆ ರೆಡಿ ಮಾಡ್ಕೊಳ್ಳೋಣ. ಕ್ಲೀನಾಗೆಲ್ಲ ಬರೋ ಮಟ್ಟ ಸ್ವಲ್ಪ ಇದು ಮಾಡ್ಕೊಳ್ರಿ ಚಮಚದಲ್ಲಿ. ಇವಾಗ ಇದು ತಣ್ಣಗಾಗುತ್ತೆ. ತಣ್ಣಗಾಗೋದ್ರೊಳಗೆ ಉಂಡೆ ಕಟ್ಟಿಬಿಡೋಣ. ಕೊಬ್ಬರಿನೂ ಎಣ್ಣೆ ಅಂಶ ಇರುತ್ತೆ, ಉತ್ತಿದ್ರಾಗೂ ಎಣ್ಣಿನ ಅಂಶ ಇರುತ್ತೆ. ಹಂಗಾಗಿ ತುಪ್ಪ ನಾನು ಭಾಳ ಯೂಸ್ ಮಾಡಿಲ್ಲ. ಭಾಳ ದಿನ ಇಡಬೇಕಲ್ಲ, ಹಂಗಾಗಿ ಒಂದು ತಿಂಗಳ ಮಟನೂ ಇಟ್ಕೋಬೋದು. ಹಂಗಾಗಿ ತುಪ್ಪ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ಉಂಡೆ ಜೊತೆ ಬೇಕಾದರೆ ಇದು ಮಾಡ್ಕೋಬೋದು. ಇವಾಗ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ನಾನು. ಹಾಕ್ಕೊಂಡು ಉಂಡೆ ಕಟ್ಟೋಣ. ನಿಮಗೆ ಎಷ್ಟು ದೊಡ್ಡ ಉಂಡೆ ಬೇಕಾದರೆ ದೊಡ್ಡ, ಸಣ್ಣ ಮೀಡಿಯಮ್ ಸೈಜ್ ಬೇಕು ಅಂದರೆ ಮೀಡಿಯಮ್ ಸೈಜ್, ನಿಮಗೆ ಯಾವ ಥರ ಬೇಕಾಗುತ್ತೋ ಆ ಥರ ಕಟ್ಕೋಬೋದು. ನಾನು ಮೀಡಿಯಮಾಗಿ ಕಟ್ತಿದ್ದೀನಿ. ಒಂದು ತಿಂಗಳ ಮಟ್ಟ ಇಟ್ಕೊಂಡು ತಿನ್ಬೋದು, ಏನೂ ತೊಂದರೆ ಇಲ್ಲ, ಇರ್ತೈತಿ, ಏನೂ ಆಗೋಲ್ಲ. ಭಾಳ ಬೆಲ್ಲದಲ್ಲೇ ಮಾಡಿರೋದಲ್ಲ, ಹಂಗಾಗಿ ಇರುತ್ತೆ. ನೋಡಿ ರೆಡಿಯಾಗಿದ್ದಾವೆ ಇವಾಗ ಉಂಡೆ. ನೋಡಿ ಈ ಥರ ಹೊಡೆದು ಎಷ್ಟು ಚೆನ್ನಾಗಿ ಇರ್ತದೆ ಅಂದರೆ ಆರೋಗ್ಯಕರವಾಗಿ ಹೆಲ್ದಿಯಾಗಿರುವಂಥ ಮೂಳೆ ಎಲ್ಲ ಗಟ್ಟಿಯಾಗುತ್ತೆ, ಹೆಲ್ದಿಯಾಗಿರುತ್ತೆ. ದಿನ ಬೆಳಗ್ಗೆ ಒಂದೊಂದು ಖಾಲಿ ಹೊಟ್ಟೆಗೆ ತಿಂದ್ರೂ ಬೆಸ್ಟು. ಬಾಣಂತಿಯರಿಗೆಲ್ಲ ಬೆಳಗ್ಗೆನೇ ಕೊಡ್ತಾರೆ, ಋತುಮತಿಯಾದ ಹೆಣ್ಮಕ್ಳಿಗೂ ಕೊಡ್ತಾರೆ. ಆರೋಗ್ಯಕರವಾಗಿ ಇರುವಂಥ ಖಾರ ಉತ್ತುತ್ತಿ. ಒಂದು ಸರಿ ಟ್ರೈ ಮಾಡಿ ನೋಡಿ, ಹೇಗೆ ಬಂದೈತೆ ಅಂತ ನೋಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.